ಓಂ ಶ್ರೀ ಗುರುಭ್ಯೋ ನಮಃ. ಸೂತಪುತ್ರ ಕರ್ಣನ ಪ್ರಣಯ ಕಥೆ. ಮಹಾಭಾರತದ ಪಾತ್ರಗಳಲ್ಲಿ ಕರ್ಣನ ಪಾತ್ರ ಒಂದು ತರಹ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎಂಬಂತೆ. ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದರೂ ಎಲೆಮರೆ ಕಾಯಿಯಾಗಿ ಬೆಳೆದಿದ್ದು ಸೂತಪುತ್ರ. ರಾಧೇಯನಾಗಿ ಅತಿರಥ ಮಹಾರಥನಾದರೂ ಅವನೊಳಗಿದ್ದ ಕೀಳರಿಮೆಯೋ ಅಥವಾ ನೋಡುವವರ ದೃಷ್ಟಿಯೋ ಸ್ಪಷ್ಟತೆ ಇಲ್ಲದೆ ತೊಳಲಾಟದಲ್ಲಿ ಬೆಳೆದವನು. ಮುಂದೆ ಅವನ ಜೀವನದಲ್ಲಿ ಅನಿವಾರ್ಯವಾಗಿ ಆತ್ಮೀಯ ಸ್ನೇಹಿತ ಸುಯೋಧನನ ಆಸರೆ ಸಿಕ್ಕರೂ ನೀರಿಳಿಯದ ಗಂಟಲೋಳ್ ಕಡುಬು ತುರುಕಿದಂತಾಯಿತು ಎಂಬಂತೆ ಧರ್ಮ ಮಾರ್ಗ ತಿಳಿದಿದ್ದ ಕರ್ಣನಿಗೆ ಇದು ಸರಿದಾರಿಯಲ್ಲ ಎಂದು ಗೊತ್ತಿದ್ದರೂ ಬಿಸಿ ತುಪ್ಪ ಉಗುಳಲು ಆಗದೆ ನುಂಗಲು ಆಗದೆ ಸಂದರ್ಭಗಳೇ ಕರ್ಣನನ್ನು ಸುಯೋಧನನ ಆತ್ಮೀಯ ಗೆಳೆಯನಾಗಿ ಮಾಡಿಸಿತು. ಮುಂದೆ ದ್ರೌಪದಿಯ ಸ್ವಯಂವರದಲ್ಲಿ ಆದ ಅವಮಾನದಿಂದ ಕರ್ಣನಿಗೆ ಸ್ತ್ರೀಯರ ಹಾಗೂ ಮದುವೆ ಕುರಿತು ನಿರಾಸಕ್ತಿ ಭಾವ ಮೂಡಿತು. ಆ ಸಮಯದಲ್ಲಿ ಅವನಿಗೆ ಸಾಂತ್ವನ ನೀಡಿದ್ದು ಸುಯೋಧನನೇ. ಸಮಯ ಓಡುತ್ತಿತ್ತು. ಕರ್ಣನ ಬದುಕಿನಲ್ಲಿ ವಿಚಿತ್ರವಾದ ಸನ್ನಿವೇಶ ಬಂದು ಪ್ರೇಮ ಪ್ರಕರಣ ನುಸುಳಿತು. ಒಮ್ಮೆ ಕರ್ಣ ಒಂದು ಮಾರ್ಗದಲ್ಲಿ ಹೋಗುವಾಗ ಹೆಣ್ಣು ಮಕ್ಕಳ ಆರ್ತನಾದ ಕೇಳಿ ಸಹಾಯಕ್ಕಾಗಿ ಕೂಗುವುದು ಕೇಳಿಸಿತು. ಓಡಿ ಬಂದು ಕಾಡಿನೊಳಗೆ ನುಗ್ಗಿದ. ಅಲ್ಲಿ ಸುಂದರ ರಾಜಕುಮಾರಿ ಹಾಗೂ ಅವಳ ದಾಸಿಯ ಮೇಲೆ ಕಾಡುಗಳ್ಳರ ತಂಡವೊಂದು ದೌರ್ಜನ್ಯ ನಡೆಸುತ್ತಿದ್ದುದು ಕಣ್ಣಿಗೆ ಬಿತ್ತು. ಮೊದಲೇ ಸಾಹಸಿ, ಶಕ್ತಿವಂತ, ದಾನಶೂರ ಕರ್ಣ. ಕರುಣಾಮಯಿ ಕೇಳಬೇಕೇ, ಕಾಡುಗಳ್ಳರನ್ನು ಹೊಡೆದು ಬಡಿದು ಓಡಿಸಿದನು. ಗಾಯಗೊಂಡ ರಾಜಕುಮಾರಿ ಆಸಾವರಿ ಮೂರ್ಛೆ ತಪ್ಪಿ ಬಿದ್ದಿದ್ದಳು. ಅವಳನ್ನು ಉಪಚರಿಸಲು ಬಂದಾಗ ಹಿಂದಿನಿಂದ ಬಂದ ಶತ್ರುವೊಬ್ಬ ಕರ್ಣನ ತಲೆಗೆ ಬಲವಾಗಿ ಹೊಡೆದನು. ಪೆಟ್ಟು ತಿಂದ ಸ್ಥಿತಿಯಲ್ಲೂ ಶತ್ರುವನ್ನು ಕೊಂದು ಕರ್ಣ ಎಚ್ಚರ ತಪ್ಪಿ ಬೀಳುತ್ತಾನೆ. ಆ ಸಮಯಕ್ಕೆ ಸೈನಿಕರು ಬಂದು ಎಚ್ಚರ ತಪ್ಪಿದ ರಾಜಕುಮಾರಿಯನ್ನು ಅರಮನೆಗೆ ಒಯ್ಯುತ್ತಾರೆ. ಕರ್ಣನನ್ನು ರಾಜಕುಮಾರಿಯ ದಾಸಿ ಪದ್ಮಾವತಿ ಮನೆಯಲ್ಲಿ ಬಿಡುತ್ತಾರೆ. ಕಾರಣ, ಅವನು ಅಂಗರಾಜ್ಯದ ರಾಜ ಎಂದು ಯಾರಿಗೂ ತಿಳಿದಿರಲಿಲ್ಲ. ಕರ್ಣ ಎಚ್ಚರವಾದಾಗ ತಾನು ಎಲ್ಲಿರುವೆ ಎಂದು ತಿಳಿಯದೆ ಕಣ್ಣುಗಳನ್ನು ಉಜ್ಜಿ ನೋಡಿದರೆ ಎದುರಿಗೆ ಹೆಣ್ಣಿನ ಆಕೃತಿ ಕಂಡಿತು. ತದೇಕದಿಂದ ಅವಳನ್ನೇ ನೋಡಿದಾಗ ರಾಜನ ಸಾರಥಿಯ ಮಗಳು ಪದ್ಮಾವತಿ ತನಗೆ ತಾನೇ ಪರಿಚಯ ಮಾಡಿ ಕರ್ಣನಿಗೆ ನಡೆದ ಘಟನೆ ವಿವರಿಸುತ್ತಾಳೆ. ತನ್ನ ಜೊತೆ ಇದ್ದವಳು ಚಿತ್ರಾವತ ರಾಜನ ಏಕೈಕ ಪುತ್ರಿ ರಾಜಕುಮಾರಿ ಆಸಾವರಿ, ತಾನು ಅವಳ ದಾಸಿ ಪದ್ಮಾವತಿ. ಇಷ್ಟು ಪರಿಚಯವೇ ಸಾಕು ಕರ್ಣನಿಗೆ. ಅಂದಿನ ದೃಶ್ಯಗಳೆಲ್ಲ ಸ್ಮೃತಿ ಪಟಲದಲ್ಲಿ ಬಂದಿತು. ರಾಜಕುಮಾರಿಯನ್ನು ರಕ್ಷಿಸುವಲ್ಲಿ ಅಷ್ಟು ಆ ಕಳ್ಳರೊಡನೆ ಈ ಪದ್ಮಾವತಿ ಎಷ್ಟು ಹೋರಾಡುತ್ತಿದ್ದಳು ಎಂಬುದು ಅವನ ಕಣ್ಣ ಮುಂದೆ ನಿಂತಿತು. ಹೀಗೆ ಪದ್ಮಾವತಿ ಬಗ್ಗೆ ಅವನಲ್ಲಿ ಒಂದು ಹೆಮ್ಮೆ, ಗೌರವ ಮೂಡಿತು. ಅಂದು ಕಾಡಿನಲ್ಲಿ ಹೋರಾಡುತ್ತಿದ್ದ ದಿಟ್ಟೆ ಇಂದು ಕರ್ಣನ ಮುಂದೆ ನಾಚುತ್ತಾ ನಿಂತಿದ್ದಳು. ಅವರಿಬ್ಬರಿಗೂ ಏನೋ ಹೇಳುವ ತವಕ ನಾಲಿಗೆಯ ತುದಿಗೆ ಬಂದಿತ್ತು. ಅಷ್ಟು ಹೊತ್ತಿಗೆ ಪದ್ಮಾವತಿ ತಂದೆ ದ್ಯುಮ್ನ ಸೇನ ಬಂದು ಕರ್ಣನಲ್ಲಿ ತನ್ನ ಪರಿಚಯ ಮಾಡಿಕೊಂಡನು. ಕರ್ಣನನ್ನು ನೋಡಿ ಈತ ಯುವಕ ಸಾಮಾನ್ಯನಲ್ಲ, ದಾನಶೂರ, ಮಹಾವೀರನೆಂಬ ಹೆಸರು ಪಡೆದವನು ಎಂದು ತಿಳಿಯಿತು. ತಂದೆ ಮಗಳ ಮನದಲ್ಲಿ ಕರ್ಣನ ಬಗ್ಗೆ ಧನ್ಯತೆ ಮೂಡುತ್ತದೆ. ಆ ಹೊತ್ತಿಗೆ ಅರಮನೆಯ ಚಿತ್ರಾವತ ಮಹಾರಾಜನ ಸೇವಕರು ಬಂದು ಅಂಗರಾಜ ಕರ್ಣನನ್ನು ಗೌರವದಿಂದ ತಮ್ಮ ಅರಮನೆಗೆ ಕರೆದೊಯ್ಯುತ್ತಾರೆ. ಅರಮನೆಯಲ್ಲಿ ಕುಳಿತ ಕರ್ಣನ ಮನಸ್ಸಿನಲ್ಲಿ ಏನೋ ಕೋಲಾಹಲ, ಯಾರೋ ಬಂದ ಸದ್ದಾಯಿತು. ಸೀರೆಯ ಜರಿಯಂಚನ್ನು ಕಾಲಿನಲ್ಲಿ ಮುಂದೆ ತಳ್ಳುತ್ತಾ ಕಾಲಿನ ಕಿರುಗೆಜ್ಜೆಯ ಗಲ್ ಗಲ್ ಶಬ್ದದೊಂದಿಗೆ ಅಲ್ಲಿ ಬಂದು ನಿಂತಳು ರಾಜಕುಮಾರಿ ಆಸಾವರಿ. ಅದೇನು ಅವಳ ಸೌಂದರ್ಯ! ಮಿಂಚಿನ ಹೊಳೆವ ಕಮಲದ ಕಣ್ಣು. ಇಬ್ಬರ ಕಣ್ಣ ನೋಟ ಬೆರೆಯಿತು. ಜನ್ಮ ಜನ್ಮಾಂತರದ ಬಂಧ ಎಂಬಂತೆ ಇಬ್ಬರ ಮನಸ್ಸಿನಲ್ಲೂ ಪ್ರೇಮದ ವಿದ್ಯುತ್ ಸಂಚಲನವಾಯಿತು. ಕರ್ಣನ ಮನದ ತುಂಬ ಆಸಾವರಿಯ ಸೌಂದರ್ಯ ತುಂಬಿದ್ದರೆ ರಾಜಕುಮಾರಿ ಮನಸ್ಸಿನಲ್ಲಿ ಅವನ ಬಾಹುಬಲ, ಭುಜಬಲ, ಅವನ ಸಿಂಹದಂತೆ ಹೋರಾಡುತ್ತಿದ್ದ ದೃಶ್ಯಗಳೆಲ್ಲ ಕಣ್ಮುಂದೆ ಬಂದು ಮಧುರವಾದ ನೆನಪಿನಲ್ಲಿ ಕನಸು ಕಾಣುತ್ತಿದ್ದಳು. ಇಬ್ಬರೂ ಮೈಮರೆತು ಕುಳಿತಿದ್ದರೆ ಸ್ವಲ್ಪ ಹೊತ್ತಿಗೆ ಕರ್ಣನು ಎಚ್ಚೆತ್ತು ರಾಜಕುಮಾರಿ ಬಂದ ಕಾರಣವನ್ನು ಕೇಳಿದನು. ಸೂರ್ಯಪುತ್ರನಿಗೆ ಮನಸೋತಿದ್ದ ರಾಜಕುಮಾರಿ ಕೇಳಿದ್ದಕ್ಕೆ ಪಿಳ್ಳೆನವ ಎಂಬಂತೆ ದುಷ್ಟರಿಂದ ನನ್ನನ್ನು ರಕ್ಷಿಸಿದ್ದಕ್ಕೆ ಕೃತಜ್ಞತೆ ಹೇಳಲು ಬಂದಿದ್ದೇನೆ ನಾಚಿ ನುಡಿದಳು. ಕರ್ಣ ತೀರಾ ರಸಿಕನೂ ಅಲ್ಲ, ಸನ್ಯಾಸಿಯೂ ಅಲ್ಲ. ರಾಜಕುಮಾರಿ ಕೆನ್ನೆ ಕೆಂಪು, ಕಣ್ಣಿನ ಮಿಂಚು. ಅವನ ಎದೆಯಲ್ಲೂ ಪ್ರೀತಿಯ ಝೇಂಕಾರ ಮೀಟಿತು. ಇಬ್ಬರಿಗೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ದುಡುಕುತನವಿಲ್ಲ. ಮನಸ್ಸಿನಲ್ಲೇ ಪ್ರೀತಿಯ ಕನಸು ಕಾಣುತ್ತಾ ಇನ್ನೇನು ಹೇಳಬೇಕು ಎನ್ನುವುದರೊಳಗೆ ಮಹಾರಾಜ ಆಗಮಿಸಿದ.
ರಾಜಕುಮಾರಿಯನ್ನು ಕಾಪಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿ ಅರಮನೆಯಲ್ಲಿ ಸ್ವಲ್ಪ ಕಾಲವಿದ್ದು ಆತಿಥ್ಯ ಸ್ವೀಕರಿಸಲು ವಿನಂತಿಸಿದ. ಕರ್ಣನಿಗೂ ಅದೇ ಬೇಕಿತ್ತು. ಅಲ್ಲಿದ್ದ ದಿನಗಳಲ್ಲಿ ರಾಜಕುಮಾರಿ ಆಸಾವರಿಗೂ ಅಂಗರಾಜನಿಗೂ ಪ್ರೀತಿ ಹುಟ್ಟಿತು. ಅರಮನೆಯಲ್ಲಿ ಎರಡು ಪ್ರೇಮ ಪಕ್ಷಿಗಳು ಸಂತೋಷದಲ್ಲಿ ವಿಹರಿಸುತ್ತಿದ್ದರು. ಇತ್ತ ದಾಸಿ ಪದ್ಮಾವತಿ ಕರ್ಣನ ಬಾಹುಬಲ, ಭುಜಬಲ, ಪರಾಕ್ರಮಗಳಿಗೆ ಮನಸೋತಿದ್ದಳು. ಕರ್ಣನನ್ನು ಮನಸ್ಸಿನಲ್ಲಿ ಪ್ರೀತಿಸುತ್ತಿದ್ದಳು. ಆದರೆ ಅರಮನೆಯಲ್ಲಿ ರಾಜಕುಮಾರಿ ಆಸಾವರಿ ಮತ್ತು ಕರ್ಣ ಒಬ್ಬರಿಗೊಬ್ಬರು ಪ್ರೀತಿಸುವ ವಿಚಾರ ಪದ್ಮಾವತಿಗೆ ತಿಳಿಯಿತು. ಇದರಿಂದ ಅವಳ ಹೃದಯ ಒಡೆದು ಚೂರಾಯಿತು. ಕರ್ಣ ಅಂಗದೇಶದ ರಾಜನೆಂದು ತಿಳಿದಿದ್ದರೆ ಅವನನ್ನು ಮನಸ್ಸಿನಿಂದಲೇ ತೆಗೆದುಹಾಕಿ ಬಿಡುತ್ತಿದ್ದಳು. ಆದರೆ ಈಗ ನೋವು ಉಳಿಯಿತು. ಅರಮನೆಯಲ್ಲಿ ಕರ್ಣನು ಮನಸ್ಸಿನಲ್ಲಿ ಅಂದುಕೊಂಡಿದ್ದನೋ ಅದೇ ನಡೆಯಿತು. ರಾಜಕುಮಾರಿ ತಾನಾಗಿಯೇ ಬಂದು ಕರ್ಣನ ಮುಂದೆ ತನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡಳು. ಸೂತಪುತ್ರ ಎಂಬ ಹೀಯಾಳಿಕೆಯಿಂದ ಬೇಸತ್ತ ಕರ್ಣನಿಗೆ ದ್ರೌಪದಿಗಿಂತ ದುಪ್ಪಟ್ಟು ಸುಂದರಿಯಾದ ರಾಜಕುಮಾರಿ ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದು ಮನಸ್ಸು ಹಕ್ಕಿಯಂತೆ ಹಾರಿತು. ದಾಸಿ ಪದ್ಮಾವತಿ ಮಾತ್ರ ಬೆಂಕಿಯಂತೆ ಸುಡುತ್ತಿದ್ದ ಪ್ರೀತಿಯನ್ನು ಎದೆಯಲ್ಲಿ ಹುದುಗಿಸಿಕೊಂಡು ಮೇಲೆ ಏನು ಹಾಗೆ ಇಲ್ಲ ಎಂಬಂತೆ ಮುಖದಲ್ಲಿ ಕಿರುನಗೆ ಮೂಡಿಸಿಕೊಂಡು ರಾಜಕುಮಾರಿಯ ದಾಸಿಯಾಗಿ ಅರಮನೆಗೆ ಬಂದಳು. ರಾಜಕುಮಾರಿ ತನ್ನೊಳಗಿದ್ದ ಕೆಲವೊಂದು ಸಂಶಯಗಳನ್ನು ನಿವಾರಣೆ ಮಾಡಿಕೊಳ್ಳಲು ಇವಳ ಬರುವಿಕೆಗಾಗಿ ಕಾದಂತೆ ರಾಜಕುಮಾರಿ ತನ್ನ ಪ್ರಾಣ ಸಿಕ್ಕಿ ಪದ್ಮಾವತಿ ಬರುತ್ತಿದ್ದ ಹಾಗೆ ಒಂದೆಡೆ ಕೂರಿಸಿಕೊಂಡು ಪ್ರಶ್ನೆ ಕೇಳತೊಡಗಿದಳು. ನಾವಿಬ್ಬರು ಕಾಡಿನಲ್ಲಿ ದುಷ್ಟರ ಕೈಗೆ ಒಟ್ಟಿಗೆ ಸಿಕ್ಕಿಕೊಂಡವರು. ಆ ಸಮಯದಲ್ಲಿ ಅಂಗರಾಜ ನಮ್ಮನ್ನು ರಕ್ಷಿಸಿದರು. ಗಾಯಗೊಂಡ ಅವರನ್ನು ನಿಮ್ಮ ಮನೆಯಲ್ಲಿ ಇರಿಸಿಕೊಂಡು ಆರೈಕೆ ಮಾಡಿದೆ. ಆ ದಿನಗಳಲ್ಲಿ ಅವರ ಮೇಲೆ ನಿನ್ನ ಮೇಲೆ ಅವರಿಗೆ ಪ್ರೀತಿ ಹುಟ್ಟಲಿಲ್ಲವೇ ಎಂದು ಸೂಕ್ಷ್ಮವಾಗಿ ಕೇಳಿದಾಗ ಪದ್ಮಾವತಿ ತನ್ನೊಳಗೆ ಹುದುಗಿದ್ದ ಭಾವನೆಯ ನೋವು ನಿಗ್ರಹಿಸಿ ರಾಜಕುಮಾರಿಯ ಮುಖದಲ್ಲಿ ನಗು ಮೂಡುವಂತೆ ಉತ್ತರಿಸಿದಳು. ಅರಮನೆಯಲ್ಲಿ ಚಿತ್ರಾವತ ರಾಜ ತನ್ನ ಆಸ್ಥಾನಕ್ಕೆ ಬಂದಿದ್ದ ಕರ್ಣನನ್ನು ಎದ್ದು ನಿಂತು ಸ್ವಾಗತಿಸಿದ. ಕರ್ಣನು ತನ್ನ ಪ್ರೇಮ ನಿವೇದನೆ ಮಾಡಿಕೊಳ್ಳಬೇಕು ಎನ್ನುವಷ್ಟರಲ್ಲೇ ಮಹಾರಾಜನೇ ಮಾತನಾಡಿ, ನನ್ನ ಮಗಳನ್ನು ಕಾಪಾಡಿದ ನಿನಗೆ ಕೃತಜ್ಞತೆಗಳು. ನಿನಗೆ ಏನು ಬೇಕು ಅದನ್ನು ಕೇಳು, ಕೊಡುತ್ತೇನೆ ಎಂದ ರಾಜ. ಕರ್ಣನಿಗೆ ಉಡುಗೊರೆಗಳು ಬೇಕಾಗಿರಲಿಲ್ಲ. ಅವನಲ್ಲೇ ಇದ್ದು ಅವನೇ ದಾನಶೂಕರನಾಗಿದ್ದ. ತನ್ನ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಕೇಳಲಾಗದೆ ಮಹಾರಾಜನಿಗೆ, ಪ್ರಭು, ಒಮ್ಮೆ ಯೋಚಿಸಿ, ನಾನು ಕೇಳುವುದನ್ನು ಕೊಡಲು ಆಗುತ್ತದೆಯೇ ಎಂದು. ರಾಜನದು ಒಂದೇ ಮಾತು, ನಾನು ಕ್ಷತ್ರಿಯ. ಮಾತು ಕೊಟ್ಟ ಮೇಲೆ ಮುಗಿಯಿತು, ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಒಂದು ವೇಳೆ ಆಗದಿದ್ದರೆ ನನ್ನ ಶಿರಚ್ಛೇದನವನ್ನು ನಾನೇ ಮಾಡಿಕೊಳ್ಳುವೆ ಎಂದ. ಕರ್ಣ ಕೇಳುವುದು ಏನೆಂದು ರಾಜ ಯೋಚನೆಯಲ್ಲಿ ಮುಳುಗಿದಾಗಲೇ ರಾಜಕುಮಾರಿ ಆಸಾವರಿ ಕರ್ಣ ಏನು ಹೇಳುತ್ತಾನೋ, ರಾಜ ಏನು ಹೇಳುತ್ತಾನೆ, ವಿಷಯವನ್ನು ತಿಳಿಯಲು ಮರೆಯಲ್ಲಿ ನಿಂತಿದ್ದಳು. ಧೈರ್ಯದಿಂದ ಕೊಡುವುದಾದರೆ ನಿಮ್ಮ ಮಗಳು ಆಸಾವರಿಯನ್ನು ನನಗೆ ವಿವಾಹ ಮಾಡಿಕೊಡಿ ಎಂದ. ಕರ್ಣನ ಮಾತು ಕೇಳಿ ರಾಜನಿಗೆ ನಿಂತ ನೆಲವೇ ಕುಸಿದಂತಾಯಿತು. ರಾಜ ದಯಾನಿಯ ಸ್ಥಿತಿಯಲ್ಲಿ ನಿಂತನು. ಕರ್ಣನ ಪೂರ್ವಾಪರ ಅವನಿಗೆ ತಿಳಿದಿತ್ತು. ಕರ್ಣ ಏನು ಕೇಳಿದರೂ ರಾಜ ಕೊಡಲು ತಯಾರಿದ್ದ. ಆದರೆ ಯಾವುದನ್ನು ಕೊಡಲು ಸಾಧ್ಯವಿಲ್ಲವೋ ಅದನ್ನು ಕೇಳಿದ್ದ. ಮಹಾರಾಜನ ಕಣ್ಣಲ್ಲಿ ಕಿಡಿಕಾರಿತು. ಆದರೆ ರಾಜನು ಅಸಹಾಯಕ. ಎದುರಿಗೆ ನಿಂತವನು ಬಲಿಷ್ಠ ಪರಾಕ್ರಮಿ ಅತಿಥಿ. ಅವನೊಂದಿಗೆ ಹೋರಾಡುವಷ್ಟು ಶಕ್ತಿ ತನಗಿಲ್ಲ. ಪ್ರಬಲ ರಾಜ್ಯದ ದುರ್ಯೋಧನ ಆಪ್ತಮಿತ್ರ. ಏನೂ ಮಾಡಲಾಗದೆ ದೈನ್ಯದಿಂದ, ಕರ್ಣ, ನಿನಗೆ ನನ್ನ ಪ್ರಾಣ ಕೊಡುತ್ತೇನೆ, ಆದರೆ ಕ್ಷತ್ರಿಯರಾದ ನಾನು ನಿನಗೆ ಸೂತನಿಗೆ ಮಗಳನ್ನು ಕೊಡಲಾರೆ ಎಂದು ಬಿಟ್ಟನು. ಕರ್ಣನಿಗೆ ಎಲ್ಲಿತ್ತೋ ಸಿಟ್ಟು. ಮತ್ತೆ ಅದೇ ಸೂತಪುತ್ರ ಎಲ್ಲಕ್ಕೂ ಅಡ್ಡಗಾಲಾಗಿತ್ತು. ತಾನಾಗಿಯೇ ಪ್ರೇಮ ಭಿಕ್ಷೆ ಕೇಳಿದ ರಾಜಕುಮಾರಿ ಆಸಾವರಿ ಕೂಡ ಸೂತ ಎಂಬ ಕಾರಣಕ್ಕೆ ದೂರ. ಆದರೆ ಕರ್ಣನಿಂದ ಸಹಿಸಲಾಗಲಿಲ್ಲ. ಕನಲಿದ ಕರ್ಣ, ಮಹಾರಾಜ, ನಾನು ಈಗ ಸೂತಪುತ್ರನಲ್ಲ. ನಿಮ್ಮ ಮಗಳನ್ನು ರಕ್ಷಿಸುವಾಗಲೂ ನಿಮಗೆ ವಚನ ಕೊಡುವಾಗಲೂ ಸೂತಪುತ್ರನೇ ಆಗಿದ್ದೆ. ನಾವು ಮನುಷ್ಯರಲ್ಲವೇ? ಸಂಬಂಧ ಬೆಳೆಸಿದರೆ ಮೈಲಿಗೆ ಆಗುವುದೇ? ನಮ್ಮೆಲ್ಲರಲ್ಲೂ ಹರಿಯುವುದು ಒಂದೇ ರಕ್ತ. ಹಾಗಾದರೆ ನಾನು ಕಾಪಾಡಿದ ನಿಮ್ಮ ಮಗಳು ಮೈಲಿಗೆಯಾಗಿದ್ದಾಳೆ. ಅವಳನ್ನು ಕೊಂದುಬಿಡಿ, ಇಲ್ಲವೇ ನನಗೆ ಮದುವೆ ಮಾಡಿಕೊಡಿ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳದ ನೀವು ರಾಜಪಟ್ಟಕ್ಕೂ ಯೋಗ್ಯರಲ್ಲ ಎಂದು ಅಬ್ಬರಿಸಿದ. ಸಭೆಯಲ್ಲಿದ್ದವರು ಸ್ತಬ್ಧರಾಗಿದ್ದರು. ಆದರೆ ಚಿತ್ರಾವತ ಮಹಾರಾಜ, ಏನೇ ಆದರೂ ನನ್ನ ಮಗಳನ್ನು ನಿನಗೆ ಕೊಡುವುದಿಲ್ಲ. ನಾನು ಸ್ವಯಂವರವನ್ನು ಏರ್ಪಡಿಸುವೆ ಎಂದನು. ಕರ್ಣನು ಸಿಟ್ಟಿನಿಂದ, ಅದ್ಯಾವ ರಾಜಕುಮಾರ ನಿನ್ನ ಮಗಳನ್ನು ಮದುವೆಯಾಗುತ್ತಾನೋ ನೋಡೇ ಬಿಡುತ್ತೇನೆ ಎಂದವನೇ ಹೊರಟನು. ಆದರೆ ಕರ್ಣನ ಮನಸ್ಸಿನಲ್ಲಿ, ರಾಜಕುಮಾರಿ ನನ್ನನ್ನು ಇಷ್ಟಪಟ್ಟರೆ ಹಾಗೆ ಕರೆದೊಯ್ಯುವೆ ಎಂದುಕೊಂಡು ಮರೆಯಲ್ಲಿ ನಿಂತಿದ್ದ ರಾಜಕುಮಾರಿಗೆ ಸಂಜೆ ಉದ್ಯಾನವನಕ್ಕೆ ಬರಲು ತಿಳಿಸಿದ.
ಏಕಾಂತದಲ್ಲಿ ಸಿಕ್ಕ ರಾಜಕುಮಾರಿಗೆ ತನ್ನ ಜೊತೆ ಬರಲು ಹೇಳುತ್ತಾನೆ. ಆದರೆ ರಾಜಕುಮಾರಿ ತಂದೆಯ ಮಾತನ್ನು ಮೀರಿ ಬರುವುದಿಲ್ಲ ಎಂದಳು. ಕೋಪಗೊಂಡ ಕರ್ಣ ನಿನ್ನದು ಪ್ರೀತಿಯಲ್ಲ, ಕ್ಷಣದ ಆಸೆ ಎಂದು ಜರಿದನು. ಆದರೆ ಆಕೆಗೆ ಒಂದು ಅವಕಾಶ ಕೊಟ್ಟು ಸ್ವಯಂವರದ ದಿನ ಬರುವುದಾಗಿ ಹೇಳಿ ಹೋದ. ಸ್ವಯಂವರದ ದಿನ ಬಂದಿತ್ತು. ರಾಜಕುಮಾರರು ಬಂದಿದ್ದಾರೆ. ಕರ್ಣನು ಧನುರ್ಧಾರಿಯಾಗಿ ಬಂದ. ಅವನ ಎದುರು ನಿಲ್ಲಲು ಯಾವ ರಾಜಕುಮಾರರು ಮುಂದೆ ಬರಲಿಲ್ಲ. ಕೊನೆಗೆ ಚಿತ್ರಾವತ ರಾಜನು ಬಂದು ಕರ್ಣನಿಂದ ಸೋತು ಹೋದ. ಕರ್ಣನು ಗೆದ್ದ ಆಸಾವರಿ ಕರ್ಣನಿಗೆ ಮಾಲೆ ಹಾಕಲು ಬಂದಳು. ಅವಳ ಮುಖದಲ್ಲಿ ಪ್ರೇತಕಳೆ ಕಾಣುತ್ತಿತ್ತು. ರಾಜಕುಮಾರಿ, ಈಗ ನನ್ನನ್ನು ವಿವಾಹ ಆಗಲು ಒಪ್ಪಿಗೆಯಾಯಿತೆ ಎಂದು ಕರ್ಣ ಕೇಳಿದ್ದಕ್ಕೆ, ನನ್ನ ತಂದೆಯ ಜೀವ ಕಾಪಾಡುವುದಕ್ಕೆ ನಾನು ಯಾವ ತ್ಯಾಗಕ್ಕೂ ತಯಾರಿದ್ದೇನೆ ಎಂದಳು. ನಿರ್ಜೀವ ಹೆಣದಂತೆ ಹಾರ ಹಾಕಲು ಬಂದ ರಾಜಕುಮಾರಿ ಕಂಡು ಅಸಹ್ಯದಿಂದ ಕರ್ಣ ಹಿಂದೆ ಸರಿದು, ಶರಣಾಗತಿಯಾಗಿ ಬಂದ ನೀನು ನನಗೆ ಬೇಡ. ಹೀಗೆ ಅಂದವನೇ ತಿರುಗಿ ನೋಡದೆ ಹೊರಟಾಗ ಕಣ್ಣಿಗೆ ಬಿದ್ದದ್ದು ಪದ್ಮಾವತಿ. ರಾಜಕುಮಾರಿ ಆಸಾವರಿಯನ್ನು ತಳ್ಳಿ ಪ್ರೀತಿ ತುಂಬಿದ ಕಂಗಳಿಂದ ತನ್ನನ್ನೇ ನೋಡುತ್ತಿದ್ದ ಪದ್ಮಾವತಿಯ ಮುಂದೆ ಬಂದ. ಅವಳ ಭಾಗ್ಯದ ಬಾಗಿಲು ತೆರೆಯಿತು. ಅವಳ ಕೈ ಹಿಡಿದು ಕರ್ಣನು ಸಭೆಯಲ್ಲಿ ಘೋಷಿಸಿದ, ಸೂತಪುತ್ರಿಯಾದ ಪದ್ಮಾವತಿ ಇನ್ನು ಮುಂದೆ ಸೂರ್ಯಪುತ್ರ ಕರ್ಣನ ಧರ್ಮಪತ್ನಿ, ಅಂಗರಾಜನ ಪಟ್ಟದರಸಿ ಎಂದು ಘಂಟಾ ಘೋಷವಾಗಿ ಹೇಳಿ ಸಂತೋಷದಿಂದ ಆಕೆಯ ಕೈ ಹಿಡಿದು ರಥದಲ್ಲಿ ಕೂರಿಸಿಕೊಂಡು ಗೆಲುವಿನ ನಗೆ ಬೀರುತ್ತಾ ಹೊರಟನು. ಪದ್ಮಾವತಿ ಮುಖದಲ್ಲಿ ಸಂತೋಷದ ನಗುವಿನ ಅಲೆ ಚಿಮ್ಮಿತು. ಸರ್ವೇ ಜನ ಸುಖಿನೋ ಭವಂತು.